ಸನ್ಮಾನ್ಯ ಅಧ್ಯಕ್ಷರೇ, ಇವರು ಡಿಜಿಟಲ್ ಸಿಸ್ಟಮ್ ತರ್ತಾ ಇದ್ದಾರೆ, ಅದನ್ನು ವೆಲ್ಕಮ್ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. ಇದರಲ್ಲಿ ಏನಾಗಿದೆ, ಸಹಿನೂ ಕೂಡ ಡಿಜಿಟಲ್ಗೆ ಹೋಗ್ತಾ ಇದೆ, ವಿದ್ಯುನ್ಮಾನ ಸಹಿ, ಇ ಸಿಗ್ನೇಚರ್. ಈಗಲೇ ಸೈಬರ್ ಕ್ರೈಮು ಹಾವಳಿ ತಾಳಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಮತ್ತೊಂದು ಸೈಬರ್ ಕ್ರೈಮ್ಗೆ ಅವಕಾಶ ಮಾಡಿಕೊಡ್ತೀರಿ. ಯಾಕಂದರೆ ದುಡ್ಡು ಬ್ಯಾಂಕಲ್ಲೇನೋ ದುಡ್ಡು ಹೋಗ್ತೈತೆ, ಹೋಯ್ತು ಅಂತ ಬಿಟ್ಬಿಡ್ಬೋದು. ಜಮೀನೇ ಹೊರಟೋದ್ರೆ ಅವನ ಜೀವನನೇ ಹೊರಟೋಗ್ತೈತೆ. ಈ ಸೈಬರ್ ಕ್ರೈಮ್ಗೆ ಮತ್ತೊಂದು ಆಹಾರವನ್ನು ನೀವು ಕೊಡೋವಂಥ ವ್ಯವಸ್ಥೆ ಮಾಡಬೇಡಿ. ನೀವು ಡಿಜಿಟಲ್ ಸ್ಟ್ಯಾಂಪು ಏನೇನು ಹೇಳಿದ್ರೆ ಅದೆಲ್ಲ ವೆಲ್ಕಮ್. ನಾವಿದ್ದಾಗೂ ಅದನ್ನು ಪ್ರಾರಂಭ ಮಾಡಿದಿರಿ, ಅದೆಲ್ಲ ಓಕೆ. ಸೈನೂ ಕೂಡ ಅದೇ ಆಗೋದ್ರೆ ನಾಳೆ ಸಮಸ್ಯೆ ಆಗ್ತೈತೆ. ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀರಿ, ಇದನ್ನು ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀರಿ. ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂಥ ಒಂದು ಸ್ಥಾನಕ್ಕೆ ಮಾತ್ರ ನಾವು ಕೊಟ್ಟಿದ್ದೀರಿ. ಸಾಮಾನ್ಯ ಹಳ್ಳಿಗಳ ಕಡೆ ರೈತರು ಇದೆಲ್ಲ ಅವ್ರಿಗೆ ಇನ್ನೂ ಅದೇ ಇದರಲ್ಲಿ ಇದ್ದಾರೆ, ಗುಂಗಲ್ಲಿ. ಇದರಿಂದ ಸೈಬರ್ ಕ್ರೈಮಿಗೆ ನೀವು ಆಹಾರ ಕೊಟ್ಟಂಗೆ ಆಗ್ತೈತೆ, ಯೋಚನೆ ಮಾಡಿ ಅನ್ನೋದು ನನ್ನ ಸಲಹೆ. ಓಕೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದನ್ನು ನಾವು ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇವೆ ಸರ್. ಇದರಲ್ಲಿ ಆದರೆ ಆಧಾರ್ ಕಡ್ಡಾಯ ಇದೆ. ಈಗ ಬರೀ ಆಧಾರ್ ನಂಬರ್ ಕೊಡೋದಲ್ಲ, ಆಧಾರ್ ಅಥೆಂಟಿಕೇಶನ್ ಆಗಬೇಕು, ನಮ್ಮ ಮುಂದೆನೇ ಅಥೆಂಟಿಕೇಶನ್ ಆಗಬೇಕು. ಸೊ ಆಧಾರ್ ಅಥೆಂಟಿಕೇಟ್ ಆದರೆ ಮಾತ್ರ ಈ ಸಿಗ್ನೇಚರ್ ಅಕ್ಸೆಪ್ಟ್ ಆಗುವಂಥದ್ದು. ಸೊ ಈ ಸಿಗ್ನೇಚರು ಕೂಡ ಆಧಾರ್ ಮುಖಾಂತರನೇ ಮಾಡ್ತೇವೆ. ಜೊತೆಗೆ ಬಯೋಮೆಟ್ರಿಕ್ಸು ಕೂಡ ಮಾಡೋದ್ರಿಂದ ಅದನ್ನು ಕೂಡ ಇಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಆಗುತ್ತೆ. ಬಟ್ ಇದನ್ನು ಮಧ್ಯಪ್ರದೇಶಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಕೂಡ ಇದನ್ನು ಮಾಡಲೇಬೇಕು, ಎಂಡ್ ಟು ಎಂಡ್ ಡಿಜಿಟಲ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಸೂಚನೆನೂ ಕೊಟ್ಟಿದ್ದಾರೆ. ಇಲ್ಲ ಇದರಲ್ಲಿ ಇದಿರೋದಿಲ್ಲ, ಇದು KYC ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಟ್ಸ್ ಎ ಡಿಜಿಟಲ್ ಸಿಗ್ನೇಚರ್. ಅದರಲ್ಲಿ ಆ್ಯಕ್ಚುಲಿ ಏನು ಬರವಣಿಗೆ ಇರೋದಿಲ್ಲ. ನಾನೇ ಪರ್ಸನ್ ಅಂತ ಹೇಳಿ ಅಲ್ಲಿ ಅಥೆಂಟಿಕೇಟ್ ಮಾಡಿದ್ರೆ ಆಗುತ್ತೆ. ಸೊ ಇಟ್ ಈಸ್ ವಿರೋಧ ಪಕ್ಷದ ನಾಯಕರ ಮಾಹಿತಿಗೆ, ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಆಫ್ 2000 ಪಾರ್ಲಿಮೆಂಟ್, ಅದರಲ್ಲೂ ಕೂಡ ಇದಕ್ಕೆ ಮಾನ್ಯತೆ ಇರೋದ್ರಿಂದ ಇಲ್ಲಿವರೆಗೂ ಆ ರೀತಿ ಆಗಿರೋದು. ನಿಮ್ಮ ಆತಂಕವನ್ನು ನಾವು ಒಪ್ತೇವೆ, ಬಟ್ ಆಗಿಲ್ಲ. ಆದರೆ ಇದು ಸ್ವಲ್ಪ ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ, ಇದನ್ನು ಸಂಪೂರ್ಣ ಬಯೋಮೆಟ್ರಿಕ್ಸ್ ಯಾಕೆ ತಗೋಬರಬಾರ್ದು ನೀವು ಅಂತ ಹೇಳಿದ್ದಾರೆ. ಅದ್ರ ಕಡೆಗೂ ಕೂಡ ಏನಾದರೂ ನಾವು ಸ್ವಲ್ಪ ನೀವು ಹೇಳಿದ ವಿಷಯದ ಬಗ್ಗೆ ನಾವು ಅಷ್ಟೇ ಆತಂಕ ಇದೆ. ಅದನ್ನು ನಾವು ಖಂಡಿತವಾಗಿ ಆ ಥರ ಏನಾದರೂ ನೀವು ಆಪ್ಷನ್ ಕೊಡ್ಬೋದು. ನಿಮ್ಗೆ ಗೊತ್ತಿದೆ, ಪಾಸ್ಪೋರ್ಟ್ಗಳು ಅಷ್ಟೆಲ್ಲ ನಾವು ನೋಡ್ತೀರಾ ಅಂತ ಪಾಸ್ಪೋರ್ಟ್ಗಳೇ ಡೂಪ್ಲಿಕೇಟ್ ಮಾಡ್ತಾರೆ, ಅಷ್ಟೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಇರೋ ಪಾಸ್ಪೋರ್ಟ್ಗಳೇ ಮಾಡ್ತಾರೆ. ಇನ್ನು ಇದು ಯಾವ ಲೆಕ್ಕ ಅವರಿಗೆ? ಅದರಿಂದ ನೀವು ಆಪ್ಷನ್ ಕೊಡಿ. ಆಪ್ಷನ್ ಕೊಡೋದ್ರಿಂದ ಬರ್ತಾ ಏನಾಗ್ತೈತೆ, ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಎಲ್ಲರೂ ಡಿಜಿಟಲ್ಗೆ ಬರ್ತಾರೆ. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾರ್ಚ್ 31 ಒಳಗಡೆ ಮಾಡಬೇಕು ಅಂತಾನು ಒಂದು ಸೂಚನೆ ಕೊಟ್ಟು ಜೊತೆಗೆ ಇನ್ಸೆಂಟಿವ್ ದುಡ್ಡು ಇಟ್ಟಿದ್ದಾರೆ. ಸೊ ಮಾಡಲಿಲ್ಲ ಅಂದ್ರೆ ನಾವು ವಿಲ್ ಲೂಸ್ ಇನ್ಸೆಂಟಿವ್ ಮನಿ, ಈ ರೀತಿನೂ ಇದೆ. ಅವರು ಮಧ್ಯಪ್ರದೇಶ ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಮಾನ್ಯ ಅಧ್ಯಕ್ಷ, ಬಯೋಮೆಟ್ರಿಕ್ಸ್ ಇಲ್ಲ ಸರ್, ನಾವು ಸಿಸ್ಟಮ್ ಐ ಹ್ಯಾವ್ ಟು ಚೆಕ್ ಅಪ್. ಸಿಸ್ಟಮಲ್ಲಿ ಆಧಾರ್ ಹತ್ರ ನಾನು ಅಪ್ರೂವಲ್ ತೊಗೊಂಡು ಆಮೇಲೆ ಮಾಡಬೇಕಾಗುತ್ತೆ. ಟೈಮ್ ಮಂತ್ರಿಗಳಿಂದ OTP ವಿತ್ ಥಂಬ್ ಇಂಪ್ರೆಷನ್. ಓಕೆ, ನ್ಯಾಷನಲ್ ಸ್ಪೇಸ್ ಬೇಕು ಅನ್ನೋದು ನಮ್ದು ಅಲ್ಟಿಮೇಟ್ಲಿ. ಸಚಿವರು ಅದೇ ಹೇಳ್ತಾ ಇದ್ದಾರೆ. ನಾಟ್ ಓನ್ಲಿ ತಂಬು, ಫೇಶಿಯಲ್ಲು, ಬಯೋಮೆಟ್ರಿಕ್ಸ್, ಎಂಟೈರ್ ಬಯೋಮೆಟ್ರಿಕ್ಸ್ಗೆ ಹೋದರೆ ಫುಲ್ ಪ್ರೂಫ್ ಆಗುತ್ತೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನನ್ನ ಸಿಸ್ಟಮ್ ಅಪ್ಗ್ರೇಡ್ ಮಾಡ್ಕೋಬೇಕು ಆ ಲೆವೆಲ್ಗೆ, ಮಾಡಿಕೊಂಡು ಅಲ್ಟಿಮೇಟ್ಲಿ ಅದೇ ನಮ್ಮ ಗೋಲು. ಇದು ಇನ್ಕ್ರಿಮೆಂಟಲ್ ಸ್ಟೆಪ್ ಟುವರ್ಡ್ಸ್ ದ ಗೋಲ್ ಆಫ್ ಬಯೋಮೆಟ್ರಿಕ್ಸ್. ಸರ್, ನೀವು ಈ ರೀತಿ ಹೊಸ ಬದಲಾವಣೆಗಳನ್ನು ತರ್ತಾ ಇದ್ದೀರಿ, ಒಳ್ಳೇದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇದು ಎಲ್ಲದಕ್ಕೂ ಮೂಲ ಇರೋದು ಸರ್ವರ್ ಸಮಸ್ಯೆ. ನೀವು ಸರ್ವರನ್ನು ಬಗೆಹರಿಸಿ ನೀವು ಯಶಸ್ವಿ ಕಂದಾಯ ಸಚಿವರಾಗ್ತೀರಿ. ಯಾವ ಕಾನೂನು ಬೇಡ. ಸರ್ವರ್ಗಳು ಬಂದಾಗಿ 3 ದಿನ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗಲಿಲ್ಲ. ಅದ್ರ ಪರಿಸ್ಥಿತಿ ಯಾರ ಹತ್ರ ಹೇಳೋದು? ನೀವು ಅದನ್ನ ಬಗೆಹರಿಸಿದ್ರೆ ನಂಬರ್ 1 ಕಂದಾಯ ಸಚಿವರಾಗ್ತೀರಿ. ಈಗ ವಿದೇಶದಿಂದ ನಮ್ಮ ತೀರ್ಥಹಳ್ಳಿ ಒಬ್ಬರು ಬಂದ್ರು. ಈ ರಾಮಮೂರ್ತಿ ಇಲ್ಲಿ ಮುಂದೆ ಮಾತಾಡೋದು ಯಾಕೆ ಹಿಂದೆ ಮಾತಾಡ್ತಿದಾರ? ಸರ್ವರ್ ತೊಂದರೆ ಆಗಿದ್ರಿಂದ ಅವ್ರು ಬಹಳ ತೊಂದರೆಗೆ ಇಟ್ಕೊಂಡ್ರು, ಕಣ್ಣೀರು ಹಾಕಿದ್ರು ಅವರು. ಈಗ ಆಗ್ತಾ ಇದೆ ಅಂತ ನೀವು ನಿಜವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ ಆ ಸರ್ವರ್ನ ಒಂದು ಸರಿ ಮಾಡದೆ ಹೇಳಿದ್ರಲ್ಲ, ಈಗ ಯಾವುದೂ ಆಗೋದಿಲ್ಲ. ಆಯ್ತು, ನಾವು ಮುಂದಿದ್ದೀವಿ, ಚರ್ಚೆ ಮಾಡೋದ್ರ ಬಗ್ಗೆ. ಈಗ ಸರ್ವರ್ ಬಿಟ್ಟು ಬೇರೆ ಹೇಳಿ. ಒಂದು ನಿಮಿಷ. ಈ ತಂಬ್ ಇಂಪ್ರೆಷನ್ಗಳು ಕೆಲವು ಕಡೆ ಏಜ್ ಫ್ಯಾಕ್ಟರಿಯಿಂದ ಮತ್ತೊಂದು ಅನೇಕ ಬಯೋಮೆಟ್ರಿಕ್ಸ್ ಆಲ್ಟರ್ನೇಟ್, ಅದಕ್ಕೆ ಬಯೋಮೆಟ್ರಿಕ್ ಯಾಕಂತ ಹೇಳಿದ್ರೆ ಸಾಕಷ್ಟು ಕಡೆ ಸಮಸ್ಯೆಗಳು ಆಗ್ತಾ ಇದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.